ಹೇ ಹಾಲ್ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಆ್ಯಸ್ ಯೂಶ್ವಲ್ ಕ್ಲಾಸಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಕ್ಲಾಸಿಗೆ ರೀಚ್ ಆದಮೇಲೆ ಮೀನಾ ಅವ್ರಿಗೆ ಯಾಕೋ ತುಂಬ ಟಯರ್ಡ್ ಆಗ್ತಿದೆ, ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ರು. ಅದಕ್ಕೆ ಇಬ್ಬರು ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೋಗಿ ಜ್ಯೂಸ್ ಕುಡ್ಕೊಂಡು ಬರೋಷ್ಟರಲ್ಲಿ ಮ್ಯಾಮ್ ಕ್ಲಾಸ್ ಒಳಗಡೆ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ರು. ಅಂದರೆ ಮೆಚೂರ್ಡ್ ಮೇಕಪ್ ಏನು ಅಂದರೆ ಹುಡುಗಿಯವರ ಅಮ್ಮ ಇಲ್ಲಾಂದರೆ ಹುಡುಗವರ ಅಮ್ಮ ಇರ್ತಲ್ಲ ಅವರಿಗೆ ಮೇಕಪ್ ಮಾಡೋದು. ಯಾವ ರೀತಿ ಮೇಕಪ್ ಮಾಡಬೇಕು, ಯಾವ ರೀತಿ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ನಮ್ಮ ಡೆಮೋ ಕ್ಲಾಸಲ್ಲಿ ಹೇಳಿಕೊಟ್ರು. ಡೆಮೋ ಕ್ಲಾಸೆಲ್ಲ ಆದಮೇಲೆ ನಾವು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಬೇಕಿತ್ತು. ಪ್ರಾಕ್ಟೀಸಿಗೆ ನಮ್ಮ ಪಾರ್ಟ್ನರೇ ನಾವು ಚೂಸ್ ಮಾಡಿದ್ವಿ. ನಾನಿವತ್ತು ಮೀನಾ ಅವ್ರನ್ನ ಚೂಸ್ ಮಾಡಿದ್ದೀನಿ. ನಮ್ಮಮ್ಮ ಸದ್ಯಕ್ಕೆ ನಮ್ಮಮ್ಮ ಮೇಲೆ ಇವತ್ತು ನಾನು ಮೇಕಪ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಲಾಟೆ ಜಾಸ್ತಿ ಇದೆ, ನನ್ನ ವಾಯ್ಸ್ ನಿಮಗೆ ಕೇಳಿಸಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮ್ಯಾಮ್ ಇದ್ರು ಅಂತ ನಾನು ನಿಧಾನ ಮಾತಾಡ್ತಿದ್ದೆ. ನಾವು ಯಾಕೆ ವೈಪಲ್ಲಿ ಕ್ಲೀನ್ ಮಾಡ್ತೀವಿ ಅಂದರೆ ಇವಾಗ ನೀವು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ಬಂದಿರೋ ಆದರೂ ಇಷ್ಟು ಡೌಟ್ ಇದೆ. ಏನಿದೆ ಡೌಟ್ ಅಂದರೆ ಬೆಳಗ್ಗೆ ನಾರ್ಮಲಾಗಿ ಸುಮ್ಮನೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ಡಟ್ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡೋಕ್ಕೆ ವೈಪ್ಸಲ್ಲಿ ನಾವು ನೀಟಾಗಿ ಕ್ಲೀನ್ ಮಾಡ್ತೀವಿ. ಎಲ್ಲ ನಮ್ಮಮ್ಮ ಅಂತೂ ಕೇಳಲ್ಲ ಮಾತು. ಇವತ್ತಿಗೆ ನಮ್ಮಮ್ಮ ಸುಮ್ಮನೆ ಒಂದು ಕಡೆ ಇರಲ್ಲ ಇವರು. ಸ್ಟಿಕ್ ಆನ್ ಆಗ್ಬಿಡ್ತೀನಿ ಈಗ, ರೊಟೇಟೇ ಆಗಲ್ಲ ಯಾವ ಕಡೆ. ಮೆಚ್ಯೂರ್ಡ್ ಮೇಕಪ್ ಮಾಡೋದಂದರೆ ತುಂಬಾ ಈಸಿ. ಬಟ್ ಬ್ರೈಡಲ್ ಮೇಕಪ್ ಮಾಡ್ತೀವಲ್ಲ ಅದಕ್ಕೆ ನಾವು ಫೇಸ್ಗೆ ಒಂದು 18 ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ. ಬಟ್ ಮೆಚ್ಯೂರ್ಡ್ ಮೇಕಪ್ಪಲ್ಲಿ ಅಷ್ಟೊಂದು ಸ್ಟೆಪ್ಸ್ ಇರೋಲ್ಲ, ಫ್ಯೂ ಸ್ಟೆಪ್ಸ್ ಅಷ್ಟೇ ಇರುತ್ತೆ. ತುಂಬಾ ಈಸಿಯಾಗಿ ಒಂದು 20 to 30 ಮಿನಿಟ್ಸಲ್ಲೇ ನಾವು ಮೇಕಪ್ನ ಕಂಪ್ಲೀಟ್ ಮಾಡ್ಬೋದು. ಅಂದರೆ ಕ್ಲೈಂಟ್ ಸ್ವಲ್ಪ ನಮಗಿನ್ನೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಬೇಗನೆ ಮೇಕಪ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಸೊ ಮ್ಯಾಮ್ ಯಾವ ಸ್ಟೆಪ್ಸ್ ಹೇಳ್ಕೊಟ್ಟಿದ್ರು ಅದೇ ಸ್ಟೆಪ್ಸಲ್ಲೇ ನಾನು ಮೇಕಪ್ನ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಮೇಕಪ್ ತುಂಬ ನ್ಯಾಚುರಲಾಗಿ ತುಂಬ ಕ್ಲೀನಾಗಿ ಬಂದಿದೆ. ಬಟ್ ಸ್ವಲ್ಪ ಟೈಮ್ ತೊಗೊಂಡೆ ಮೇಕಪ್ ಮಾಡೋಕ್ಕೆ. ಆ್ಯಂಡ್ ಮ್ಯಾಮ್ ಒಂದು ಗುಡ್ ರಿವ್ಯೂ ಕೊಟ್ಟಿದ್ದಾರೆ. ಆ್ಯಂಡ್ ಮೀನಾ ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ನನಗೂ ಇವತ್ತು ತುಂಬ ಖುಷಿಯಾಯಿತು ನೀಟಾಗಿ ಮೇಕಪ್ ಬಂದಿದೆ ಅಂತ. ಆಮೇಲೆ ಮೇಕಪ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸೆಟ್ಟಿಂಗ್ ಸ್ಪ್ರೇ ಮಾಡೋದು ಮಾತ್ರ ಮರಿಬಾರ್ದು. ಇವಾಗ ಸೆಟ್ಟಿಂಗ್ ಸ್ಪ್ರೇನ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಸ್ಟಿಕ್ಕರ್ ಇಟ್ಟರೆ ಚೆನ್ನಾಗಿ. ಹೌದು ಹೌದು ನಿಜ. ನಾನು ಸ್ಟಿಕ್ಕರ್ ದಾನ ಮಾಡೋದಾಯಿತು. ಬೇಡಪ್ಪ ನನಗೆ ಈ ಥರ ಕ್ರಾಸಾಗಿ. ಸೊ ಮೇಕಪ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಫೋಟೋಸ್ನ ತೊಗೊಂಡು ಮೇಕಪ್ ಕಿಟ್ಟನ್ನು ನೀಟಾಗಿ ಪ್ಯಾಕ್ ಮಾಡಿ ನಾನು ಹೊರಟೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಸ್ಯಾರಿ ಬಾಕ್ಸಿಂಗ್ ಫೋಲ್ಡಿಂಗ್ ಎಲ್ಲ ಮಾಡಿ ಹಕ್ಕಾಗಿ ಸ್ವಲ್ಪ ಸ್ಯಾರಿನ ಉಡಿಸಿ ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಇದರ ಕ್ಲಿಪ್ಸ್ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.